Hello friends, welcome back to my channel. How are you friends? I hope you all doing good. ಈ ವಿಡಿಯೋದಲ್ಲಿ ನಾವು ಹುರುಳಿಕಾಳನ್ನು ಯಾವ ರೀತಿ ಮೊಳಕೆ ಕಟ್ಕೊಂಡ್ರೆ 10 ರಿಂದ 15 ದಿವಸ ಕೆಡದಿರ ನಾವು ಯೂಸ್ ಮಾಡ್ಕೋಬಹುದು ಎಂಬುದನ್ನು ತೋರಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತೋರಿಸಿದ ಥರ ಮೊಳಕೆ ಕಾಳನ್ನು ಪ್ರಿಪೇರ್ ಮಾಡಿಕೊಂಡ್ರೆ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಅದೇ ರೀತಿ ತುಂಬ ದಿವಸ ಕೆಡಲ್ಲ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಮಾಡ್ಕೋಬೇಕು ನೋಡೋಣ. ಈ ರೀತಿ ಮಣ್ಣಿನ ಪಾತ್ರೆ ಇದ್ದರೆ ತಗೊಳ್ಳಿ. ಅದರಲ್ಲಿ ಒಂದು 1/2 kg ಹುರುಳಿಕಾಳನ್ನು ಸೇರಿಸ್ಕೊಂಡು ಒಂದು 2 ರಿಂದ 3 ಸಲ ನೀಟಾಗಿ ತೊಳೆದು ಬಿಡಿ. ಈ ರೀತಿ ತೊಳೆದ್ಕೊಂಡ ನಂತರ ಕುಡಿಯೋ ನೀರನ್ನು ಸೇರಿಸ್ಬಿಟ್ಟು ಒಂದು ಓವರ್ ನೈಟ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಈ ರೀತಿ ನಾವು ಓವರ್ ನೈಟ್ ನೆನೆಸ್ಕೊಂಡ್ಬಿಟ್ಟು ಬೆಳಗ್ಗೆ ಮೊಳಕೆ ಕಾಳು ಕಟ್ಟುವುದರಿಂದ ಕಾಳುಗಳು ಮೊಳಕೆಗಳು ಚೆನ್ನಾಗಿ ಬರುತ್ತೆ. ನೋಡಿ, ಓವರ್ ನೈಟ್ ನೆನೆಸಾದ್ಮೇಲೆ ಸ್ವಲ್ಪ ಉಬ್ಬದಂಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಹುರುಳಿ ಎಲ್ಲ. ಈಗ ವಾಟರ್ ಎಲ್ಲ ಈ ಹುರುಳಿ ಕಾಳಿನಿಂದ ಸಪ್ರೇಟ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಚಿಕ್ಕ ಚಿಕ್ಕದಾಗಿ ಮೊಳಕೆಗಳು ಬಂದಂಗೆ ಕಾಣಿಸುತ್ತೆ. ಒಂದು ಡ್ರಾಪ್ ವಾಟರ್ ಸಹ ಹುರುಳಿ ಕಾಳಲ್ಲಿ ಎರ್ದಿರ ನಾವು ವಾಟರ್ನ ಸಪ್ರೇಟ್ ಮಾಡ್ಕೋಬೇಕು. ಆಗಲೇ ನಮಗೆ ಮೊಳಕೆಗಳು ನಾನ್ ಸ್ಟಿಕ್ಕಿಯಾಗಿ ನೀಟಾಗಿ ಬರುತ್ತೆ. ತುಂಬ ದಿವಸ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ವಾಟರ್ ಎಲ್ಲ ಸಪ್ರೇಟ್ ಮಾಡಿಕೊಂಡಾದಮೇಲೆ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಕಾಟನ್ ಕ್ಲಾತನ್ನೊಂದು ಹಾಕ್ಕೊಂಬಿಡಿ. ನಂತರ ಹುರುಳಿಕಾಳೆಲ್ಲ ಈ ಕ್ಲಾತಲ್ಲಿ ಸೇರಿಸ್ಕೊಂಬಿಡಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಕ್ಲಾತನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊತ ಬನ್ನಿ. ಈ ರೀತಿ ಆದಷ್ಟು ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಮೊಳಕೆ ಕಟ್ಟಿರುವಂತಹ ಕ್ಲಾತಲ್ಲೇ ಉದ್ದವಾಗಿರೋ ಒಂದು ಎಡ್ಜನ್ನು ತಗೊಂಡ್ಬಿಟ್ಟಾದರೂ ನಾವು ಟೈಟ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾಗಿಲ್ಲ ಅಂದರೆ ಈ ರೀತಿ ಒಂದು ಡಿಸ್ಕೋ ಲಬ್ಬರನ್ನು ತೆಗೆದುಕೊಂಡ್ಬಿಟ್ಟು ನೀಟಾಗಿ ಟೈ ಮಾಡ್ಕೊಂಬಿಡಿ. ಗಾಳಿ ಸ್ವಲ್ಪನೂ ಹೋಗ್ದಿರ ಈ ರೀತಿ ಟೈಟಾಗಿ ಟೈ ಮಾಡ್ಕೋಬೇಕು. ಆನಂತರ ಒಂದು ಪಾತ್ರೆ ಇಲ್ಲ ನೆನೆಸಿಟ್ಟಿರುವಂತಹ ಪಾತ್ರೆಯಲ್ಲೇ ಈ ರೀತಿ ನೀಟಾಗಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಆದಮೇಲೆ ಒಂದು 24 hours ಬಿಡಿ ಫ್ರೆಂಡ್ಸ್. ಆಗ ಮೊಳಕೆಗಳು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇಲ್ಲಿ ಆಫ್ಟರ್ 24 hours ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಮೊಳಕೆಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಓಪನ್ ಮಾಡಿ ನೋಡೋಣ. ಕಾಳುಗಳನ್ನು ಯಾವತ್ತೇ ಆದರೂ ಈ ರೀತಿ ಮೊಳಕೆ ಕಟ್ಕೊಂಡು ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಅದೇ ರೀತಿ ಹೆಚ್ಚು ಪೋಷಕಾಂಶಗಳು ನಮ್ಮ ದೇಹವನ್ನು ಸೇರುತ್ತೆ. ಮಕ್ಕಳಿಗೆ ಈ ರೀತಿ ಮೊಳಕೆ ಕಾಳನ್ನು ಪ್ರಿಪೇರ್ ಮಾಡಿಬಿಟ್ಟು ತಿನ್ನಿಸೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಮಸಲ್ಸ್ ಸಹ ತುಂಬ ಸ್ಟ್ರಾಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನಾನ್ ಸ್ಟಿಕ್ಕಿಯಾಗಿ ನಮಗೆ ಸ್ವಲ್ಪನೂ ತೇವ ಇಲ್ಲ. ಆದ್ದರಿಂದನೇ ನಾನು 10 ರಿಂದ 15 ದಿವಸ ನಾವು ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಈ ರೀತಿ ನಾವು ಕ್ಲಾತಲ್ಲಿ ಕಟ್ಕೊಳ್ಳೋದ್ರಿಂದ ಮೊಳಕೆಗಳು ತೇವ ಇರೋದಿಲ್ಲ. ಆದ್ದರಿಂದ ನಮಗೆ ತುಂಬ ದಿವಸ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅದೇ ನಾವು ಪಾತ್ರೆಯಲ್ಲಿ ನೆನೆಸ್ಬಿಟ್ಟು ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ರೆ ತೇವ ಜಾಸ್ತಿ ಇರೋದ್ರಿಂದ ಮೊಳಕೆ ಕಾಳುಗಳು ಬೇಗ ಕೆಡುತ್ತೆ. ನಾವು ತುಂಬ ದಿವಸ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಬೇರೆ ಕಾಳುಗಳೆಲ್ಲ ಮೊಳಕೆ ಮಾಡಿರುವಂತಹ ವಿಡಿಯೋಸ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.